ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 6 ಗಂಟೆ ಆಗಿದೆ. ಹಾಗೆ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು, ಹಾಗಾಗಿ ಹೊರಟಿದ್ದೆ. ಶಾಪಿಂಗ್ ಯಾಕಪ್ಪ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿದೆ ನಾನು ಪ್ರೆಗ್ನೆಂಟ್ ಅಂತ. ಹಾಗೆ ಈ ತಿಂಗಳೇ ನನ್ನ ಸೀಮಂತ ಇದೆ, ಹಾಗಾಗಿ ಸೀಮಂತಕ್ಕೆ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ಹೊರಟಿರೋದು. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಈಗ ಶಾಪಿಗೆ ಹೋದ್ಮೇಲೆ ಯಾವ ಸ್ಯಾರಿ ತಗೋತೀನಿ, ಹಾಗೆ ನನಗೆ ಬೇಕಾಗಿರೋ ಕಲರಲ್ಲಿ ಸಿಗುತ್ತಾ ಏನು ಅಂತ ನೋಡೋಣ. ಈ ತಿಂಗಳ ಎಂಡಿಂಗಲ್ಲಿದೆ ಸೀಮಂತ. ನಮ್ಮ ಕಡೆ ಎಲ್ಲ 9 ತಿಂಗಳಿಗೆ ಮಾಡ್ತಾರೆ, ಮತ್ತು 7 ತಿಂಗಳಿಗೆ ಸೀಮಂತ ಮಾಡ್ತಾರೆ. ನಂದು ಆ್ಯಕ್ಚುಲಿ 9 ತಿಂಗಳಿಗೆ ಮಾಡ್ತಾ ಇದ್ದಾರೆ. ಹಾಗೆ ನಾನು ಸ್ಯಾರಿ ತೊಗೊಂಡೇ ಆಯಿತು. ಲಾಸ್ಟು ಯಾವುದೋ ಒಂದು ಹಬ್ಬಕ್ಕೆ ತೊಗೊಂಡಿದ್ದು ಸ್ಯಾರಿ. ಆಮೇಲೆ ಶಾಪಿಂಗ್ ಹೋಗೋದೇ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಪ್ರೆಗ್ನೆನ್ಸಿ ಜರ್ನಿಲಿ ಜಾಸ್ತಿ ವೀಡಿಯೋಸು ಮಾಡ್ತಿಲ್ಲ, ಹಾಗೆ ಶಾಪಿಂಗಿಗೂ ಎಲ್ಲ ಹೋಗಿಲ್ಲ. ತುಂಬ ಟೈಮ್ ಆದಮೇಲೆ ಹೋಗ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಸ್ಯಾರಿ ತೊಗೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಸೆಲೆಕ್ಟ್ ಮಾಡ್ತೀನಿ ನಾನು, ಬೇಗನೆ ತೊಗೊಳ್ಳೋದೇ ಇಲ್ಲ. ಅದೇ ಒಂದು ಪ್ರಾಬ್ಲಮ್. ಇವಾಗ ಹೇಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ. ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಅವ್ರು ಪಟ್ಟಂತ ಸೆಲೆಕ್ಟ್ ಮಾಡಿಕೊಟ್ರೆ ಇಲ್ಲ ನಾನು ಬೇಗ ತೊಗೊತೀನಿ, ಇಲ್ಲ ನಾನೇ ಸೆಲೆಕ್ಟ್ ಮಾಡ್ತಾಯಿದ್ರೆ ಇವತ್ತು ಲೇಟ್ ಆಗ್ಬೋದು. ಎಷ್ಟೊತ್ತಿಗಾಗುತ್ತೆ ನೋಡೋಣ. ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ರೆಡಿ ಆದ್ವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರು. ನಾವು ಮನೆಯಿಂದ ಹೋಗೋಷ್ಟೊತ್ತಿಗೆ 6:30 ಆಗಿತ್ತು. ಏನಂದರೆ ನಾನಿದು ವಿಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ತುಂಬ ಟೈಮ್ ಆಯಿತು. ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸೀಮಂತನೂ ಎಲ್ಲ ಆಗಿದೆ. ನಾನು ನೆಕ್ಸ್ಟು ಎಲ್ಲದೂ ಬೇಗ ಬೇಗ ವೀಡಿಯೋ ಮಾಡ್ತೀನಿ. ಸಮ್ ರೀಸನ್ಸ್ ನಾನು ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನಾವಿಬ್ಬರು ಹೋಗ್ತಾ ಇದ್ದೀವಿ ಕಾರಲ್ಲಿ. ಇವತ್ತೊಂದು ಸ್ವಲ್ಪ ವೆದರ್ ಒಂಚೂರು ಕೋಲ್ಡಾಗಿತ್ತು. ಈಗ ನಾವು ಮನೆ ಹತ್ರನೇ ಇರೋ ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರನೇ ಬಂದ್ವಿ ಇವಾಗ. ಹಾಗೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಬಂದ್ವಿ ಶಾಪಿಗೆ. ಅದು ಸ್ಯಾರಿ ಸೆಕ್ಷನ್ ಇರೋದು ಫಸ್ಟ್ ಫ್ಲೋರಲ್ಲಿ, ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಗೆ ಈಗ ಫಸ್ಟ್ ಫ್ಲೋರಿಗೆ ಬಂದು ಸ್ಯಾರಿನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆಲ್ಲ ಗ್ರೀನ್ ಕಲರಲ್ಲಿ ನೋಡ್ತಾ ಇದ್ದೆ. ಚೆನ್ನಾಗಿತ್ತು ಎಲ್ಲ ಸ್ಯಾರಿಗಳು, ಕಲೆಕ್ಷನ್ ತುಂಬಾ ಇತ್ತು. ನನಗೂ ಒಂದೊಂದು ಕಲರ್ಗಳು ಇಷ್ಟ ಆಗ್ತಿತ್ತು. ನಾನೊಂದು ಸ್ವಲ್ಪ ನನ್ನ ಹತ್ರ ಇರೋ ಅಂಥದ್ದು ಬೇಡ, ಸ್ವಲ್ಪ ಬೇರೆ ಥರದ್ದು ನೋಡೋಣ ಅಂತ ನೋಡ್ತಾ ಇದ್ದೆ. ಸ್ಟಾಫ್ಗಳು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ತೋರಿಸ್ತಾ ಇದ್ರು. ಹಾಗೆ ಗ್ರೀನ್ ಕಲರಲ್ಲಿ ನೋಡ್ತಾ ಇದ್ದೆ ಅಲ್ಲ, ನನ್ನ ಮನೇಲಿ ಹೇಳಿದರು, ಅಂದರೆ ತಾಯಿ ಮನೇಲಿ ತೆಗಿಬೇಕಲ್ವ, ಅದು ಗ್ರೀನ್ ಕಲರ್ ಇರುತ್ತೆ, ನಿನಗೆ ಶಾಪಿಗೆ ಹೋಗ್ತೀಯಲ್ಲ ಇಷ್ಟ ಆದರೆ ನೀನೇ ನೋಡು ಅಂತ ಹೇಳಿದರು. ಇಲ್ಲ ಅಂದರೆ ಬೇಡ ನಾವಿಲ್ಲೇ ನೋಡ್ತೀವಿ ಅಂತ ಹೇಳಿದರು. ನಾನು ನೋಡಿದೆ, ನನಗೆ ಆ ಪ್ಯಾಟರ್ನ್ ಬೇಡ ಅಂತ ಈಗ ನಾನು ತೊಗೋತೀನಲ್ಲ ಆ ಸ್ಯಾರಿನ ನೋಡ್ತಾ ಇದ್ದೆ. ಎಲ್ಲದೂ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ನನಗೆ ನೋಡೋಷ್ಟೊತ್ತಿಗೆ ಚೆನ್ನಾಗಿ ಅನ್ನಿಸ್ತಾ ಇದ್ದು. ನಾನು ಹಸ್ಬೆಂಡಿಗೆ ಕೇಳ್ತಾ ಇದ್ದೆ ಹೇಗಿದೆ ಅಂತ. ಅವ್ರು ನೋಡಿದೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದರು. ಆಮೇಲೆ ತುಂಬ ಸ್ಯಾರಿ ನೋಡಿದ ಮೇಲೆ ನಾನು ಕೂಡ ಸೆಲೆಕ್ಟ್ ಮಾಡಿಕೊಂಡೆ. ನಾನೊಂದು 2 ಸ್ಯಾರಿನ ಸೆಲೆಕ್ಟ್ ಮಾಡಿದೆ. ಹಾಗೆ ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಸೀಮಂತದ ವ್ಲಾಗಲ್ಲಿ ಗೊತ್ತಾಗುತ್ತೆ. ಹಾಗೆ ಚೆನ್ನಾಗಿತ್ತು. ಈಗ ನೋಡ್ತಿದ್ದೀನಲ್ಲ, ಈ ಕಲರ್ ನನಗೆ ಒಂಥರ ಡಿಫ್ರೆಂಟಾಗಿ ತುಂಬ ಇಷ್ಟ ಆಯಿತು ಅದು. ಮತ್ತು ಒಂದು ಸ್ಯಾರಿನ ಸುಮ್ಮನೆ ಹಾಗೆ ವೇರ್ ಮಾಡಿ ನೋಡ್ತಾ ಇದ್ದೆ. ಶಾಪವರು ಅಷ್ಟೇ ಇದನ್ನು ಹಾಕಿ ನೋಡಿ ಅಂತ ಹೇಳಿದರು. ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ತೋರಿಸ್ತಾ ಇದ್ದರು. ಹಾಗೆ ನಾನು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೆ. ಚೆನ್ನಾಗಿತ್ತು. ನಾನು ಈ ಸಲ ಟಿಶ್ಯೂಲ್ಲಿ ನೋಡ್ತಾ ಇದ್ದೆ, ಟಿಶ್ಯೂ ಸ್ಯಾರಿ. ಹಾಗೆ ಇದೊಂದು ಫಸ್ಟ್ ತೋರಿಸಿದೆ ಅಲ್ಲ, ನನಗೆ ಇಷ್ಟ ಆಯಿತು ಅಂತ. ಇದೊಂದು ಸ್ವಲ್ಪ ಮೊಬೈಲ್ಗೆ ಕಲರ್ ಒಂದು ಸ್ವಲ್ಪ ಡಲ್ ಕಾಣ್ತಾ ಇದೆ. ಹಾಗೆ ಇದು ತುಂಬ ಚೆನ್ನಾಗಿತ್ತು. ಈಗ ಸ್ಯಾರಿ ಎಲ್ಲ ತೊಗೊಂಡು ಮನೆಗೆ ಹೋದ್ವಿ. ಈಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದೆ ಅಲ್ಲ, ಬ್ಲೌಸ್ನ ಸ್ಟಿಚಿಗೆ ಕೊಡೋಕ್ಕಿತ್ತು. ಹಾಗಾಗಿ ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಶಾಪಿಗೆ ಬಂದ್ವಿ. ಹಾಗೆ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ನೀವು ಸೀಮಂತದ ವ್ಲಾಗ್ ಇನ್ನೇನು ಬೇಗನೆ ಹಾಕ್ತೀನಿ, ಅದರಲ್ಲೇ ನೋಡಿ ಅಂತೆ. ಈಗ ಬಂದು ನನಗೆ ಯಾವ ಥರ ಡಿಸೈನ್ ಬೇಕು ಅಂತೆಲ್ಲ ಹೇಳಿ. ಹಾಗೆ ನಾನು ಬ್ಲೌಸ್ ಡಿಸೈನ್ಸ್ ಎಲ್ಲ ಮೊಬೈಲಲ್ಲಿ ನೋಡಿ ಪಿಕ್ ತೆಗೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಅವ್ರಿಗೆ ತೋರಿಸಿ ಇದೇ ಥರ ಸ್ಟಿಚ್ ಮಾಡಿ ಅಂತ ಹೇಳಿದೆ. ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾಳೆ ಏನೋ ಪರ್ಚೇಸ್ ಇದೆ, ಏನು ಅಂತ ನಾಳೆ ನಿಮಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತೊಂದು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಹೊರಟಿದ್ದೀನಿ.
ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅವಾಗ ನಾ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹೊಸ ಮೊಬೈಲ್ ತೊಗೊತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡು ಹೊಸ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ಇವಾಗ ತೊಗೊಳ್ಳೋಣ ಅಂತ ಹೋಗ್ತಾ ಆಲ್ರೆಡಿ ಬುಕ್ ಮಾಡಿದ್ವಿ. ನಾನು ತೊಗೊಳ್ತಿರೋ ಮೊಬೈಲ್ ಪ್ರೀ ಬುಕ್ಕಿಂಗ್ ಬಿಟ್ಟಿದ್ರು. ನಾವು 4-5 ಡೇಸ್ ಬ್ಯಾಕೆ ಬುಕ್ ಮಾಡಿದ್ವಿ. ಇವತ್ತು ಬಂದಿದೆ ಅಂತ ಶಾಪ್ ಅವರು ಕಾಲ್ ಮಾಡಿ ಹೇಳಿದರು. ಹಾಗಾಗಿ ಇವಾಗ ತೊಗೊಂಡು ಬರೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟಿದ್ದೀವಿ. ಇದು ತುಂಬ ದಿನದಿಂದನೇ ಇತ್ತು ಪ್ಲ್ಯಾನಿಂಗ್ ಮೊಬೈಲ್ ತಗೋಬೇಕು ಅಂತ. ಫೈನಲಿ ಇವತ್ತು ದಿನ ಬಂದಿದೆ ತೊಗೊಳ್ಳೋಕ್ಕೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಹೊಸ ಮೊಬೈಲ್ ತೊಗೊಳ್ಳೋಕ್ಕೆ. ಹಾಗೆ ನನಗೆ ಮೊಬೈಲ್ ಪರ್ಚೇಸು ಇತ್ತು, ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಸೀಮಂತಕ್ಕೆ ಸ್ವಲ್ಪ ಐಟಮ್ಸ್ನ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ 2 ಆಗುತ್ತೆ ಅಂತ ಇವತ್ತು ಹೊರಟಿರೋದು. ನಾನು ಒಟ್ಟಿಗೆ ವ್ಲಾಗ್ನ ಒಂದೊಂದು ದಿನ ಸ್ವಲ್ಪ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಒಂದೇ ವ್ಲಾಗಲ್ಲಿ ಒಂದು 3-4 ಡೇಸಿಂದು ವ್ಲಾಗ್ನ ಒಟ್ಟಿಗೆ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಅಂತ. ಹಾಗಾಗಿ ಮಾಡಿರೋಷ್ಟು ವೀಡಿಯೋನ ಒಂದರಲ್ಲೇ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ರೆಡಿಯಾಗಿ ಈಗ ಮನೆಯಿಂದ ಹೊರಟ್ವಿ. ಹಾಗೆ ವ್ಲಾಗ್ಸ್ನ ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಲ್ಲ, ಯಾಕೆ ಅಂತ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ನಾನು ಮೈಕ್ ಒಂದು ತೊಗೊಳ್ಳೋದು ಬಾಕಿ ಮಾಡಿದ್ದೆ, ಅದನ್ನೆಲ್ಲ ತೊಗೊಂಡು ಇಲ್ಲಿಂದ ಈಗ ನಾವು ಹೊರಟ್ವಿ. ಇವಾಗ ಮನೆಯಿಂದ ಹೊರಟ್ವಿ. ನಾವೀಗ ಹೋಗ್ತಾ ಇರೋದು ಮಂಗಳೂರು ಟೌನಿಗೆ ಹೋಗ್ತಾ ಇದ್ವಿ. ಯಾವ ಮೊಬೈಲು ಹಾಗೆ ಯಾವ ಕಲರ್ ಅಂತೆಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ. ನೀವೇ ನೋಡ್ತೀರಲ್ಲ ಗೊತ್ತಾಗುತ್ತೆ. ಇವಾಗ ನಾವು ಮೊಬೈಲ್ ಶಾಪಿಗೆ ಬಂದ್ವಿ. ನಾವು ವರ್ಷ ಮೊಬೈಲ್ ಶಾಪ್ ಇದೆಯಲ್ಲ ಅದಕ್ಕೆ ಬಂದಿದ್ವಿ. ಹಾಗೆ ನಾನು ಫಸ್ಟಿಗೆ ಎಲ್ಲ ಮೊಬೈಲ್ನ ಅವ್ರು ತೋರಿಸ್ತಾ ಇದ್ರು, ನೋಡ್ತಾ ಇದ್ದೆ. ಫಸ್ಟ್ ಎಲ್ಲ ಇಟ್ಟು ಡೆಮೋನ ನೋಡಿದ್ವಿ ಓಪನ್ ಮಾಡೋಕ್ಕಿಂತ ಮುಂಚೆ ಕಲರ್ಸ್ನ. ಹಾಗೆ ಇವಾಗ ನೀವು ನೋಡ್ತಿರ್ಬೋದು ಯಾವ ಮೊಬೈಲ್ ತೊಗೊಂಡೆ ಅಂತ. ನಾನು ವಿವೋ V60 ತೊಗೊಂಡಿರೋದು. ಅಲ್ಲೇ ಓಪನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ನನಗೆ ಫೀಚರ್ಸ್ ಎಲ್ಲ ಇಷ್ಟ ಆಯಿತು. ಹಾಗೆ ಕ್ಯಾಮ್ರಾ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ನಾವು ಇದನ್ನೇ ತೊಗೊಳ್ಳೋಣ ಅಂತ ಮಾತಾಡಿದ್ವಿ. ಹಾಗೆ ಇದನ್ನೇ ತೊಗೊಂಡ್ವಿ. ಹಾಗೆ ನಾವೀಗ ಮೊಬೈಲ್ ಶಾಪಲ್ಲೇ ಎಲ್ಲ ಮೊಬೈಲ್ನೆಲ್ಲ ಅನ್ಬಾಕ್ಸ್ ಮಾಡಿ ನೋಡಿದ್ವಿ. ಇದರಲ್ಲಿ ಗೋಲ್ಡ್ ಕಲರ್, ಹಾಗೆ ಬ್ಲೂ ಮತ್ತು ಇನ್ನೊಂದು ಗ್ರೇ ಕಲರ್ ಇತ್ತು. ನನಗೆ ಈ ಶೈನಿಂಗ್ ಇತ್ತಲ್ಲ, ಈ ಬ್ಲೂ ಕಲರ್ ತುಂಬಾ ಲೈಕ್ ಆಯಿತು. ಹಾಗಾಗಿ ನಾನು ಇದನ್ನೇ ಇರಲಿ ಅಂತ ಹೇಳಿದೆ. ಹಾಗೆ ಅಲ್ಲೆಲ್ಲ ಓಪನ್ ಮಾಡಿ ಆನ್ ಕೂಡ ಮಾಡ್ತಾಯಿದ್ವಿ. ಹೇಗಿದೆ ಮೊಬೈಲ್ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ಎಲ್ಲ ಮೊಬೈಲ್ ತೊಗೊಂಡು ಹಾಗೆ ಸ್ವಲ್ಪ ಪರ್ಚೇಸ್ ಇತ್ತು ಬೇರೆ, ಅದನ್ನೆಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟು ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಈಗ ಹೋಟ್ಲಿಗೆ ಬಂದಿದ್ದೀವಿ. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಬಂದಾಗ ತೋರಿಸಿದ್ದೆ. ಇಲ್ಲೇ ಕದ್ರಿ ಕೆಫೆ ಅಂತ. ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆ, ಇಡ್ಲಿ ಎಲ್ಲ. ಹಾಗೆ ನನಗೆ ತುಂಬ ದಿನದಿಂದ ಇದೊಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇದೊಂದು ಕ್ರೇವಿಂಗ್ ಇತ್ತು ನನಗೆ. ಹಾಗೆ ನನ್ನ ಹಸ್ಬೆಂಡಿಗೆ ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದೆ. ಅವರು ಕೂಡ ಓಕೆ ಬಾ ಅಂತ ಕರ್ಕೊಂಬಂದರು. ಇಲ್ಲಿ ತುಂಬ ಗೀ ರೋಸ್ಟ್ ಮಸಾಲೆ ದೋಸೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು ಪುಡಿ ಹಾಕ್ಕೊಡ್ತಾರೆ, ಅದೇ ಫೇಮಸ್ಸಲ್ಲಿ. ಅದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ನಾವೆಲ್ಲ ಆರ್ಡ್ರ್ ಮಾಡಿದ್ವಿ. ಇಡ್ಲಿ ಮತ್ತು ಮಸಾಲೆ ದೋಸೆ ಎಲ್ಲ. ನನ್ನ ಹಸ್ಬೆಂಡ್ ನಗಾಡ್ತಾಯಿದ್ರು, ನೀನು ಬೇರೆ ಏನು ಆರ್ಡ್ರ್ ಮಾಡಿದ್ರು ಮಸಾಲೆ ದೋಸೆ ಅಂತೂ ಬಿಡಲ್ಲ ನೀನು ಅಂತ. ಅಲ್ಲಿ ಆ ಹೋಟೆಲಲ್ಲಿ ಅದು ಕೂಡ ಫೇಮಸ್, ಅದು ಮಸಾಲೆ ದೋಸೆ. ನನಗೆ ಈ ಕೆಫೆಯಲ್ಲಿ ಏನಂತ ಅಂದರೆ ಅಲ್ಲಿ ಆ್ಯಂಬಿಯನ್ಸ್ ತುಂಬ ಇಷ್ಟ ಆಗುತ್ತೆ. ಫುಲ್ ಸುತ್ತಮುತ್ತ ಎಲ್ಲ ಗ್ರೀನರಿ ಇರುತ್ತಲ್ಲ, ಅದು ತುಂಬ ಲೈಕ್ ಆಗುತ್ತೆ ನನಗೆ. ಹಾಗೆ ಅಲ್ಲೆಲ್ಲ ನಾವು ತಿಂದ್ಕೊಂಡು ನೆಕ್ಸ್ಟು ನೈಟ್ ಆಗಿತ್ತಲ್ಲ, ಇನ್ನು ಮನೆಗೆ ಹೋಗಿ ಏನು ಊಟ ಬೇಡ ಅಂತ ಇಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾನು ಫಸ್ಟಿಗೆ ಇಡ್ಲಿನ ಟೇಸ್ಟ್ ಮಾಡ್ತಾ ಇದ್ದೆ. ಇಡ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ಗ್ರೀನ್ ಚಟ್ನಿ ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಹಸ್ಬೆಂಡಿಗೆ ಹೇಳ್ತಿದ್ದೆ ಚೆನ್ನಾಗಿದೆ, ನಿಮಗೆ ಏನು ಹೇಗೆ ಅನ್ನಿಸ್ತಾ ಇದೆ ಅಂತ. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ನೆಕ್ಸ್ಟ್ ಮಸಾಲೆ ದೋಸೆ ತಿಂದು ನಾವಿಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿಂದ ಹೋದ್ಮೇಲೆ ನಾನು ಮನೆಗೆ ಹೋಗಿ ಆ ಮೊಬೈಲ್ನ ನಿಮಗೆ ಇನ್ನೊಂದು ಸತಿ ಓಪನ್ ಮಾಡಿ ತೋರಿಸ್ತೀನಿ.
ಹಾಯ್ ಫ್ರೆಂಡ್ಸ್, ಈಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮನೆಗೆ ಬಂದಮೇಲೆ ಮೊಬೈಲ್ನ ಓಪನ್ ಮಾಡಿ ನೋಡ್ತಾ ಇದ್ದೆ ಚಾರ್ಜರ್, ಹಾಗೆ ಅದಕ್ಕೊಂದು ಬ್ಲೂಟೂತ್ ಫ್ರೀಯಾಗಿ ಬಂದಿತ್ತು, ಅದನ್ನು ಕೂಡ ನೋಡ್ತಾ ಇದ್ದೆ. ಹಾಗೆ ಬಾಕ್ಸಲ್ಲಿ ಈ ಬ್ಲೂ ಕಲರ್ ಒಂದು ಬ್ಯಾಕ್ ಕವರ್ ಕೂಡ ಬಂದಿತ್ತು, ಅದನ್ನೆಲ್ಲ ಓಪನ್ ಮಾಡಿ ನಾನು ಎತ್ತಿಟ್ಟೆ. ಹಾಗೆ ನೆಕ್ಸ್ಟ್ ಡೇ ನನಗೆ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗೋದು ಕೂಡ ಇತ್ತು. ಅಲ್ಲಿಗೆ ಹೋದಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಚೆಕಪ್ ಇತ್ತು, 9 ಮಂತಿದು, ಹಾಗೆ ಸ್ಕ್ಯಾನಿಂಗ್ ಕೂಡ ಇತ್ತು. ನಾವೀಗ ಹೋಗಿ ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟ್ವಿ. ಹಾಗೆ ನನ್ನ ಸೀಮಂತ 9 ಮಂತಿಗೆ ಇರೋದ್ರಿಂದ ಇವಾಗ ನಾನು ಹೋಗಿ ಸೀಮಂತಕ್ಕೆ ಹೋಗಿ ನೆಕ್ಸ್ಟ್ ಡೆಲಿವರಿಗೆ ಇಲ್ಲೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಇದು ನಂದು ಲಾಸ್ಟ್ ಅಂದರೆ ಸ್ಕ್ಯಾನಿಂಗ್ ಇತ್ತು. ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನಂತ ಬಂದಿದೆ ಅಂದರೆ ಎಲ್ಲದೂ ಕೂಡ ನಾರ್ಮಲ್ ಬಂದಿದೆ. ಡಾಕ್ಟ್ರು ಎಲ್ಲದೂ ನಾರ್ಮಲ್ ಇದೆ, ಏನೂ ವರಿ ಮಾಡ್ಕೋಬೇಡಿ ಅಂತ ಹೇಳಿದರು. ಹಾಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಅವ್ರು ಹೇಳಿದರು. ನೆಕ್ಸ್ಟು ಹೌದಾ ಅಂತ ಹೇಳಿ ನಾವು ಅಲ್ಲಿಂದೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ತೊಗೊಬಂದು, ಹಾಗೆ ಡೆಲಿವರಿ ಇಂಥ ಡೇಟಲ್ಲೇ ಆಗುತ್ತೆ ಇಷ್ಟರೊಳಗೆ ಅಂತ ಕೂಡ ಹೇಳಿದರು. ಹಾಗೆ ಎಲ್ಲದೂ ರಿಪೋರ್ಟ್ ನಾರ್ಮಲ್ ಇತ್ತು ಅಂತ ಗೊತ್ತಾದ್ಮೇಲೆ ನನ್ನ ಹಸ್ಬೆಂಡಿಗೂ ನನಗೆ ಇಬ್ಬರಿಗೂ ಕೂಡ ಖುಷಿ ಆಯಿತು. ಹಾಗೆ ಅಲ್ಲಿಂದ ನಾವಿಬ್ಬರು ಕೂಡ ಮನೆಗೆ ಹೊರಟು ಬಂದ್ವಿ. ನೆಕ್ಸ್ಟ್ ವ್ಲಾಗ್ ಬರೋದು ಸೀಮಂತದ್ದು. ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅವಾಗ ನಾ ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.